ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನು ಗೊತ್ತಾ, ನನಗಿವಾಗ 2 ಬೇಬೀಸು ಗರ್ಲ್ ಬೇಬೀಸ್ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಎರಡೂ ಮಕ್ಳುಗಳದ್ದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಈಗ ಫಸ್ಟ್ ಬೇಬಿ ಮತ್ತು ಸೆಕೆಂಡ್ ಬೇಬಿ ಎರಡು ಪಾಪುದು ಕೂಡ ಸೇಮ್ ಸಿಮ್ಟಮ್ಸ್ ಇತ್ತ. ಹಾಗೆ ಇವಾಗ ಓಲ್ಡ್ ಮಿತ್ಸ್ ಅಂತ ಹೇಳ್ತಾರೆ ನೋಡಿ, ಆ ಓಲ್ಡ್ ಮಿತ್ಸಲ್ಲಿ ಬರೋವಂಥ ಸಿಮ್ಟಮ್ಸು ಮತ್ತು ನನಗಿದ್ದಿದ್ದ ಸಿಮ್ಟಮ್ಸು ಮ್ಯಾಚ್ ಆಗ್ತಿತ್ತಾ, ಎಷ್ಟು ಮ್ಯಾಚ್ ಆಗ್ತಿತ್ತು ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಮತ್ತು ನಾನೇನು ಅಂದ್ಕೊಂಡೆ ಗೊತ್ತಾ, ಇವಾಗ ಫಸ್ಟ್ನೇ ಬೇಬಿದು ಸಿಮ್ಟಮ್ಸು ಸಪ್ರೇಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮತ್ತು ಸೆಕೆಂಡ್ ಬೇಬಿದು ಸಪ್ರೇಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನೋಡೋದಕ್ಕೆ ಬೋರ್ ಅನಿಸುತ್ತೆ, ಅದೇ ವಿಡಿಯೋ ಯಾರು ನೋಡ್ತಾರೆ ಅಂತ ನಿಮಗೂ ಬೋರ್ ಆಗುತ್ತೆ, ನನಗೆ ಮಾಡೋದಕ್ಕೂ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇರಲಿ ಪರವಾಗಿಲ್ಲ, ಲೆಂತ್ ಆದರೂ ಪರವಾಗಿಲ್ಲ, ಒಂದೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಕೆಲವೊಂದು ಸಿಮ್ಟಮ್ಸ್ಗಳನ್ನ ನೋಟ್ಔಟ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇ ಸಿಮ್ಟಮ್ಸ್ ಬಂದು ಹಾರ್ಟ್ ರೇಟು. ಇವಾಗ ಹೇಳ್ತಾರೆ ನೋಡಿ, ಸ್ವಲ್ಪ ಜನ 140 ಅಥವಾ 140 ಬಿಲೋ ಇತ್ತು ಅಂದರೆ ಬೇಬಿ ಬಾಯ್ ಆಗುತ್ತೆ, ಅಥವಾ ಏನಾದರೂ ಜಾಸ್ತಿಯಿಂದ ಕಡಿಮೆಗೆ ಬಂತು ಅಂದರೆ ಯಾವ ರೀತಿ ಅಂದರೆ 180 ಇದ್ದು, 160 ಇದ್ದು, 140 ಇದ್ದು, ಆಮೇಲೆ ಕೊನೆಗೆ ಲಾಸ್ಟಲ್ಲಿ 140 ಅಥವಾ 140 ಸಮಥಿಂಗ್ ಇತ್ತು ಅಂದರೆ ಪಕ್ಕ ಬಾಯ್ ಬೇಬಿ ಅಂತಲೇ ಹೇಳ್ತಾರಲ್ವ. ಸೊ ನನ್ನ ವಿಚಾರದಲ್ಲಿ ಯಾವ ರೀತಿ ಆಯಿತು ಅಂದರೆ, ಸಿರಿದು ಅಷ್ಟೇ, ಈಗ ಎರಡನೇ ಪಾಪುದು ಎರಡು ಬೇಬಿಯಲ್ಲೂ ಕೂಡ ಬೇರೆ ಬೇರೆ ಥರನೇ ಇತ್ತು. ಅಂದರೆ ಒಂದು ಸರಿ 130 ಇತ್ತು ಸ್ಟಾರ್ಟಿಂಗು, ಆಮೇಲೆ ಮತ್ತೆ 150 ಆಗ್ತು, ಮತ್ತೆ 140 ಸಮಥಿಂಗ್ ಆಯಿತು. ಸೇಮ್ ಎರಡು ಮಕ್ಕಳಲ್ಲೂ ಕೂಡ ನಂದು ಹಾರ್ಟ್ ರೇಟು ಈ ಥರ ವೇರಿಯೇಷನ್ ಆಗ್ತು. ಬಟ್ ಲಾಸ್ಟಲ್ಲಿ ಒಂದು 8th ಮಂತು 9th ಮಂತು ಆ ಟೈಮಲ್ಲಿ ಮಾತ್ರ ಇಬ್ಬರದು ಕೂಡ ಸೇಮ್ 140 ಸಮಥಿಂಗ್ ಅಷ್ಟೇ ಇದ್ದಿದ್ದು, ಜಾಸ್ತಿ ಏನೂ ಇರಲಿಲ್ಲ. ಬಟ್ ಈ ಹಾರ್ಟ್ ರೇಟಿಂದ ಎಲ್ಲ ಹೇಳೋಕ್ಕಾಗಲ್ಲ ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಈ ಹಾರ್ಟ್ ರೇಟ್ ಯಾವ ರೀತಿ ಮೆನ್ಷನ್ ಆಗುತ್ತೆ ಅಂದರೆ, ನಮ್ಮದು ಬಿ ಪಿ ಮೇಲೆ, ನಮ್ದು ಏನಾದರೂ ನಾವು ಬಿ ಪಿ ಏನಾದರೂ ಜಾಸ್ತಿ ಆಗಿದ್ದು ನಾವೇನಾದರೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಂಡಿದ್ದು, ಆ ಟೈಮಲ್ಲಿ ಬಿ ಪಿ ಚೆಕ್ ಮಾಡಿಸಿದಾಗ ಪಾಪುಗಳದ್ದು ಹಾರ್ಟ್ ರೇಟ್ ಜಾಸ್ತಿ ಬರುತ್ತೆ. ನಾವೇನಾದರೂ ಸ್ವಲ್ಪ ಕೂಲಾಗಿದ್ದು ನೀಟಾಗಿತ್ತು ಅಂದರೆ ಆವಾಗ ಹಾರ್ಟ್ ರೇಟು ಪಾಪದು ಕಡಿಮೆ ಬರುತ್ತೆ. ಸೊ ಹಾಗಾಗಿ ನನ್ನ ಮಕ್ಳದು ಎರಡು ಮಕ್ಳದು ಕೂಡ ಆಲ್ಮೋಸ್ಟ್ ಜಾಸ್ತಿ ಹಾರ್ಟ್ ರೇಟು 140 ಅಷ್ಟೇ ಸಮಥಿಂಗ್ ಇತ್ತು ಅಷ್ಟೇ. ಈ ಹಾರ್ಟ್ ರೇಟಿಂದ ಯಾವ ಮಗು ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದು ವಾಮಿಟಿಂಗ್ ಬಂದು ಥ್ರೂ ಔಟ್ ಪ್ರೆಗ್ನೆನ್ಸಿ ಜಾಸ್ತಿ ವಾಮಿಟ್ ಮಾಡ್ತಾನೆ ಇದ್ದರೆ, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಬಾಯ್ ಬೇಬಿ ಅಂತ ಹೇಳ್ತಾರೆ. ಐ ಥಿಂಕ್ ಇದು ನಿಜ ಅಂತ ಅನಿಸುತ್ತೆ. ಯಾಕೆ ಅಂದರೆ ನನಗೆ ಸೇಮ್ ಎರಡೂ ಮಕ್ಕಳಲ್ಲೂ, ಫಸ್ಟ್ ಬೇಬಿಲೂ ಕೂಡ ಸೆಕೆಂಡ್ ಬೇಬಿಲೂ ಕೂಡ ಯಾವ ರೀತಿ ಆಗ್ತಿತ್ತು ಅಂದರೆ, ಒಂದು 4th ಮಂತ್ 5th ಮಂತ್ ತನಕನೂ ಮಾರ್ನಿಂಗ್ ಟೈಮು ಈ ಬ್ರಷ್ ಮಾಡೋದಕ್ಕೆ ಹೋಗ್ತೀವಲ್ಲ ನೋಡಿ, ಆವಾಗ ಬ್ರಷ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಇಲ್ಲ ವಾಮಿಟ್ ಮಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಒಂಥರ ಅದು ಬರ್ತಾನೂ ಇರಲ್ಲ, ಹಂಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಆವಾಗಂತೂ ಫುಲ್ಲು ಸುಸ್ತಾಗಿಬಿಡೋದು. ಸೊ ಹಾಗಾಗಿ ಇದು ನಿಜ ಆಗಿದ್ರೂ ಆಗ್ಬೋದು. ಇದು ನನಗೆ ಸೇಮ್ ಎರಡು ಮಕ್ಕಳಲ್ಲೂ ಕೂಡ ಸೇಮ್ ಇದೇ ರೀತಿ ಇತ್ತು, ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹಂಗೆ ಇರೋಕ್ಕೂ ಆಗ್ತಿರ್ಲಿಲ್ಲ, ಫುಲ್ಲು ಸುಸ್ತಾಗಿಬಿಡ್ತಿತ್ತು, ಸಾಕು ಅನಿಸ್ಬಿಡ್ತಿತ್ತು. ಇದು ಜಸ್ಟ್ ಮಾರ್ನಿಂಗ್ ಮಾತ್ರ ಈ ರೀತಿ ಇರ್ತಿತ್ತು. ಇನ್ನಾದಮೇಲೆ ಆಲ್ಮೋಸ್ಟ್ ನನಗೆ ವಾಮಿಟೇ ಆಗಿಲ್ಲ. 4-5th ಮಂತಲ್ಲಿ ತನಕ ಈ ರೀತಿ ಮಾರ್ನಿಂಗ್ ಮಾತ್ರ ಆಗ್ತಿತ್ತು. ಇನ್ನು ಅದಾದಮೇಲೆ ಮಧ್ಯಾಹ್ನ ಟೈಮ್ ಸಂಜೆ ಟೈಮೆಲ್ಲ ವಾಮಿಟ್ ಬಂದೇ ಇಲ್ಲ ಯಾವತ್ತೂ. ಇನ್ನಾದಮೇಲೆ 4-5th ಮಂತೆಲ್ಲ ಆದಮೇಲೆ 9th ಮಂತ್ ತನಕ ಯಾವತ್ತೂ ವಾಮಿಟ್ ಆಗೇ ಇರಲಿಲ್ಲ ನನಗೆ. ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದು ಈ ಟಮ್ಮಿದು ಪೊಸಿಷನು. ಇದು ಯಾವ ರೀತಿ ಹೇಳ್ತಾರೆ ಅಂದರೆ, ಹೊಟ್ಟೆ ದಪ್ಪಕ್ಕೆ ಗುಂಡುಕ್ಕಿದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರಲ್ವ. ಹೌದು, ಇದು ನನ್ನ ಪ್ರಕಾರ ಇದು ನನಗೆ ನಿಜನೇ ಆಗೈತೆ. ಯಾಕೆ ಅಂದರೆ, ನಂದು ಫಸ್ಟ್ನೇ ಬೇಬಿಲಿ ಟಮ್ಮಿದು ಪೊಸಿಷನ್ ಬಂದು ಫುಲ್ಲು ಹೊಟ್ಟೆ ಮೇಲಿಂದ ಬಂದಿತ್ತು, ಅಂದರೆ ಚೆಸ್ಟಿಂದನೇ ಮೇಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ಆಲ್ಮೋಸ್ಟ್ ಬಾಯ್ ಬೇಬಿ ಆಗಿರೋರಿಗೆಲ್ಲ ಹೊಟ್ಟೆ ಆಲ್ಮೋಸ್ಟ್ ಕೆಳಗಡೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ನನಗೆ ಫಸ್ಟ್ನೇ ಮಗುಲು ಅಷ್ಟೇ, ಸೆಕೆಂಡ್ನೇ ಮಗುಲು ಅಷ್ಟೇ, ಹೊಟ್ಟೆ ಆಲ್ಮೋಸ್ಟ್ ಮೇಲಿಂದನೇ ಇತ್ತು. ಸೊ ಹಾಗಾಗಿ ಇದು ಕೂಡ ನಿಜ ಆದರೂ ಆಗ್ಬೋದು. ಈ ಓಲ್ಡ್ ಮಿತ್ಸ್ಗೆ ಮತ್ತು ನನಗೆ ಈ ಸಿಮ್ಟಮ್ಸು ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದು ಈ ಪ್ಲಾಸೆಂಟಾ ಪೊಸಿಷನ್. ಆಲ್ಮೋಸ್ಟ್ ನೀವು ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ, ಅಂದರೆ ಒಂದು 3 ತಿಂಗಳಾದಮೇಲೆ ನೀವು ಯಾರನ್ನಾದರೂ ಮಾತಾಡಿಸಿ, ಅಥವಾ ನೀವು ಪ್ರೆಗ್ನೆಂಟು ಅಂತ ಯಾರಿಗಾದರೂ ಗೊತ್ತಾಗಿದ್ದರೆ
ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಆಗಿರಲಿ ಅಥವಾ ಸಿಸ್ಟರ್ಸ್ ಯಾರಾದರೂ ಗೊತ್ತಿರ್ತಾರಲ್ವ, ಇಲ್ಲ ಯಾರಾದರೂ ಪ್ರೆಗ್ನೆಂಟ್ ಆಗಿ ಮಗು ಆಗಿರುತ್ತೆ ನೋಡಿ, ಅವ್ರಿಗೇನಾದರೂ ನಾವು ಪ್ರೆಗ್ನೆಂಟು ಅಂತ ಗೊತ್ತಾದರೆ ಸಾಕು ಫಸ್ಟ್ ಕೇಳೋದೆ ಪಾಪುದು ಹಾರ್ಟ್ ರೇಟ್ ಎಷ್ಟಿದೆ, ನಿಮ್ಮ ಪ್ಲಾಸೆಂಟಾ ಪೊಸಿಷನ್ ಯಾವುದಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇದೆ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಅದರಲ್ಲಿ ಇದರಲ್ಲಿ ಇದು ಐ ಥಿಂಕ್ ನನಗೆ ಅನಿಸ್ದಂಗೆ ಸುಳ್ಳು ಅನಿಸುತ್ತೆ. ಯಾಕೆಂದರೆ ಪೋಸ್ಟೀರಿಯರ್ ಇದ್ದವ್ರಿಗೆ ಬಾಯ್ ಬೇಬಿನೂ ಆಗಿದೆ, ಗರ್ಲ್ ಬೇಬಿನೂ ಆಗಿದೆ. ಹಾಗೆ ಆ್ಯಂಟೀರಿಯರ್ ಇದ್ದವ್ರಿಗೆ ಅವ್ರಿಗೂ ಕೂಡ ಗರ್ಲು ಆಗಿದೆ, ಬಾಯ್ನೂ ಆಗಿದೆ. ಇದಂತೂ ನಾನು ಕನ್ಸಿಡರ್ ಮಾಡೋದೇ ಇಲ್ಲ. ನನಗೆ ಆ್ಯಕ್ಚುಲಿ ಹೆಂಗಿತ್ತಂದರೆ ನನ್ನ ಫಸ್ಟ್ ಬೇಬಿಲಿ ಪ್ಲಾಸೆಂಟಾ ಬಂದು ಪೋಸ್ಟೀರಿಯರೇ ಇತ್ತು, ಮತ್ತು ಸೆಕೆಂಡ್ ಬೇಬಿಲೂ ಕೂಡ ಪೋಸ್ಟೀರಿಯರೇ ಇತ್ತು. ಫಸ್ಟ್ನೇ ಮಗುಲಿ ಮಾತ್ರ ಎಲ್ಲೋ ಒಂದು 3 ಮಂತಲ್ಲೇನೋ ಅನಿಸುತ್ತೆ ಆ್ಯಂಟೀರಿಯರ್ ಇತ್ತು. ಇನ್ನು ಆಲ್ಮೋಸ್ಟ್ ಎಲ್ಲ ರಿಪೋರ್ಟಲ್ಲೂ ಕೂಡ ಪೋಸ್ಟೀರಿಯರೇ ಇತ್ತು. ಇನ್ನು ಸೆಕೆಂಡ್ ಬೇಬಿಲಂತೂ ಆಲ್ಮೋಸ್ಟ್ 3 ಮಂತಿಂದ ಹಿಡಿದು 9 ಮಂತ್ ತನಕನೂ ಪೋಸ್ಟೀರಿಯರೇ ಇದ್ದಿದ್ದು. ಸೊ ಹಾಗಾಗಿ ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೆಲವೊಂದು ಮೆನ್ಷನ್ ಆಗಿರುತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ನನ್ನ ಫಸ್ಟ್ ಬೇಬಿ ಮತ್ತು ಸೆಕೆಂಡ್ ಬೇಬಿದು ಎರಡು ಕಂಪೇರ್ ಮಾಡಿ ನಾನು ಕೆಲವೊಂದು ವಿಷಯಗಳನ್ನ ನೋಟ್ ಔಟ್ ಮಾಡಿಕೊಂಡೇ ನನಗೆ ಗೊತ್ತಾಗಿದ್ದು ಸೆಕೆಂಡ್ ಬೇಬಿನೂ ಕೂಡ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಮಗು ಅಂತ ಇದರಿಂದ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ನಂಗೆ 2 ಮಗುಲು ಕೂಡ ಸೇಮ್ ಪ್ಲಾಸೆಂಟಾ ಪೊಸಿಷನ್ ಬಂದು ಸೇಮ್ 2 ಮಗುಲು ಕೂಡ ಸೇಮೇ ಇತ್ತು. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಹೊಟ್ಟೆ ಮೇಲೆ ಬರುತ್ತಲ್ಲ ಒಂದು ಬ್ಲ್ಯಾಕ್ ಲೈನು, ಐ ಥಿಂಕ್ ಇದು ನಿಜ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆ ಅಂದರೆ ನನಗೆ ಈಗ ಹೊಟ್ಟೆ ಮೇಲೆ ಡಾರ್ಕಾಗಿ ಬ್ಲ್ಯಾಕ್ ಲೈನು ತಿಕ್ಕಾಗಿ ಬಂದು ಹೊಟ್ಟೆ, ಅದು ಚೆಸ್ಟ್ ಪಾರ್ಟಿಂದ ಕೆಳಗಡೆ ಫ್ಯೂಬಿಕ್ ಅಂದರೆ ಕೆಳ ಹೊಟ್ಟೆ ತನಕನೂ ಬ್ಲ್ಯಾಕ್ ಲೈನು ಡಾರ್ಕಾಗಿ ತಿಕ್ಕಾಗಿ ಬಂದರೆ ಪಕ್ಕ ಬಾಯ್ ಬೇಬಿ ಅಂತಲೇ ಹೇಳ್ತಾರಲ್ವ, ಇದು ನಿಜ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ನನ್ನದು ಫಸ್ಟ್ ಮಗಳು ಕೂಡ ಲೈನ್ ಏನು ನನಗೆ ಬಂದಿತ್ತು, ಬಟ್ ತಿಕ್ಕಾಗಿ ಡಾರ್ಕಾಗಿ ಆ ರೀತಿ ಎಲ್ಲ ಬಂದಿರಲಿಲ್ಲ. ಏನೋ ಸುಮ್ಮನೆ ನಾರ್ಮಲಾಗಿ ಮಾಮೂಲಿ ಪ್ರೆಗ್ನೆನ್ಸಿ ಅಂತ ಅಂದ್ಕೊಂಡಾಗ ಬರುತ್ತಲ್ಲ ನೋಡಿ, ಫುಲ್ಲು ಲೈಟಾಗಿ ಸರಿಯಾಗಿ ಸ್ಟ್ರೈಟಾಗಿ ಬಂದಿರಲಿಲ್ಲ, ಚೂರು ಕಣ್ಣು ಕಾಣಿಸೋ ಅಷ್ಟು ಮಾತ್ರ ಬಂದಿತ್ತು. ಸೊ ಹಾಗಾಗಿ ಆ ಥರ ಡಾರ್ಕಾಗಿ ಏನಾದರೂ ಇತ್ತು ಅಂದರೆ ಅವ್ರಿಗೆ ಬಾಯ್ ಬೇಬಿ ಆಗಿರೋದನ್ನು ನಾನು ಕೇಳಿದ್ದೀನಿ. ಆಲ್ಮೋಸ್ಟ್ ನಾನು ಈ ಥರ ವಿಚಾರಗಳನ್ನ ನಿಮಗೆ ಶೇರ್ ಮಾಡ್ಕೋತಿದ್ದೀನಿ ಅಂದರೆ ಇದನ್ನ ಎಸ್ಪೆಷಲಿ ಈ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಆಗಿ ನಾನು ಕೂಡ ತುಂಬ ಜನನ ಕೇಳಿದ್ದೀನಿ. ಬಾಯ್ ಬೇಬಿ ಆಗಿರೋರ್ದು ಅವ್ರದ್ದು ಯಾವ ರೀತಿ ಇತ್ತು ಸಿಮ್ಟಮ್ಸು, ಏನು ಕತೆ ಏನು ಅನ್ನೋದನ್ನು ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದನೂ ಕೇಳ್ಕೊಂಡು ಬಂದಿರ್ತೀನಿ. ಹಾಗೆ ಗರ್ಲ್ ಬೇಬಿ ಆಗಿರುತ್ತಲ್ಲ, ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋರೆ, ನನ್ನ ಫ್ರೆಂಡ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ತುಂಬ ಜನ ಪ್ರೆಗ್ನೆನ್ಸಿ ಎಲ್ಲ ಮುಗಿಸಿರೋರು ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲನೂ ನಾನು ಪ್ರತಿಯೊಂದು ಕೇಳ್ಕೊಂಡು ಮೆನ್ಷನ್ ಮಾಡಿಕೊಂಡು ತಿಳ್ಕೊತಾ ಇದ್ದೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನು ಹೇಳಿದ್ನಲ್ಲ, ಡಾರ್ಕಾಗಿ ತಿಕ್ಕಾಗಿ ಬತ್ತು ಅಂದರೆ ಆಲ್ಮೋಸ್ಟ್ ಬಾಯ್ ಬೇಬಿನೇ ಆಗಿರುತ್ತೆ ಅವ್ರಿಗೆ. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಆ್ಯಸಿಡಿಟಿ. ಇದು ಹೆಂಗಾಗುತ್ತೆ ಅಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅವ್ರಿಗೆ ಬಾಯ್ ಬೇಬಿ ಆಗುತ್ತೆ, ಕಡಿಮೆ ಗ್ಯಾಸ್ಟ್ರಿಕ್ ಆದರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರಲ್ವ. ಐ ಥಿಂಕ್ ಇದು ನನಗೆ ಗೊತ್ತಿಲ್ಲ ಯಾವ ರೀತಿ ಆಗ್ತು ಅಂತ. ನನಗೆ ಫಸ್ಟ್ ಬೇಬಿಲಿ ಈ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಫಸ್ಟ್ನೇ ಬೇಬಿಲಿ ಅಲ್ಲ, ಆಲ್ಮೋಸ್ಟ್ ನನಗೆ ಇಲ್ಲಿವರೆಗೂ ಸೆಕೆಂಡ್ ಪ್ರೆಗ್ನೆನ್ಸಿ ತನಕ ಈ ಗ್ಯಾಸ್ಟ್ರಿಕ್ ಎಲ್ಲ ನನಗೆ ಬರ್ತಾನೆ ಇರಲಿಲ್ಲ. ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಫಸ್ಟ್ನೇ ಬೇಬಿಲಿ ನನಗೆ ಒಂಚೂರು ಗ್ಯಾಸ್ಟ್ರಿಕ್, ನಾನು ಏನು ತಿಂದರೂ, ನಾನು ಎಷ್ಟು ಆವಾಗೆಲ್ಲ ಹೊರಗಡೆ ಚಾಟ್ಸ್ ಎಲ್ಲ ತಿಂತಿದ್ನೋ, ಒಂದು ಚೂರು ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ಇವಾಗ ನನಗೆ ಸೆಕೆಂಡ್ ಬೇಬಿಲಿ ಸ್ಟಾರ್ಟಿಂಗಿಂದನೇ 1 ಮಂತಿಂದನೇ ಸ್ಟಾರ್ಟ್ ಆಯಿತು ನೋಡಿ. ಒಂಚೂರು ದೋಸೆ ತಿಂದರೆ, ಇಡ್ಲಿ ತಿಂದರೆ, ಚಟ್ನಿ ಅಂತೂ ಮುಟ್ಟಂಗೆ ಇಲ್ಲ. ಈ ರೀತಿ ಅದು ಈಗ ಮದುವೆ ಫಂಕ್ಷನಲ್ಲಿ ಖಾರ ಬೂಂದಿ, ಸಿಹಿ ಬೂಂದಿ ಎಲ್ಲ ಬರುತ್ತಲ್ಲ, ಇದನ್ನೆಲ್ಲ ಒಂಚೂರು ಇದೆ ಅಂತಲ್ಲ, ಇನ್ನೂ ಸುಮಾರು ಐಟಮ್ಸ್ ಐತೆ ಇದೇ ಥರದ್ದು. ಇದನ್ನು ಒಂಚೂರು ತಿಂದ್ಬಿಟ್ರೆ ಸಾಕು, ನನಗಂತೂ ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ಕು. ಆವತ್ತಿನ ದಿನ ಫುಲ್ಲು ನನಗೆ ಎಷ್ಟು ಬೇಗ ಮುಗ್ದೋಗ್ಬಿಡುತ್ತೋ ಅನಿಸ್ಬಿಡೋದು. ಆ ರೀತಿ ಆ ಲೆವೆಲ್ಗೆ ಗ್ಯಾಸ್ಟ್ರಿಕ್ ಬರ್ತಾಯಿತ್ತು ನನಗೆ ಸೆಕೆಂಡ್ ಬೇಬಿಲಿ. ಸೊ ಹಾಗಾಗಿ ಇದು ನನ್ನ ಪ್ರಕಾರ ನಿಜ ಅಲ್ಲ ಅನ್ಕೋತೀನಿ. ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ದರೆ ಬಾಯ್ ಬೇಬಿ, ಕಡಿಮೆ ಇದ್ದರೆ ಗರ್ಲ್ ಬೇಬಿ ಅಂತಾರಲ್ವ. ಸೊ ಇದು ನನ್ನ ವಿಚಾರದಲ್ಲಿ ನಿಜ ಆಗಿಲ್ಲ. ಸೊ ಹಾಗಾಗಿ ಇದರಿಂದ ಡಿಸೈಡ್ ಮಾಡೋದಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದು ಚೈನೀಸ್ ಕ್ಯಾಲೆಂಡರು. ಈಗ ತುಂಬ ಜನ ಅನ್ಕೋತಿರ್ತಾರೆ ಈ ಚೈನೀಸ್ ಕ್ಯಾಲೆಂಡರ್ ನೋಡಿಕೊಂಡೇ ಪ್ಲ್ಯಾನ್ ಮಾಡ್ಕೋಬೋದು, ಯಾವ ಮಗು ಅಂತ ಈ ಮಂತ್ಗೆ ಇದು ಬಂದರೆ ಈ ಬೇಬಿ ಆಗುತ್ತೆ, ಹಿಂಗೆ ಪ್ಲ್ಯಾನ್ ಮಾಡ್ಕೊಬಿಟ್ರೆ ಅದೇ ಮಗು ಆಗಿಬಿಡುತ್ತೆ, ಆರಾಮಾಗಿ ಮಾಡ್ಕೋಬೋದು ಅಂತ ಎಲ್ಲ ಹೇಳ್ತಾರಲ್ವ. ಸೊ ನನ್ನ ಪ್ರಕಾರ ಹಿಂಗಾಯಿತು ಅಂದರೆ ಈ ಚೈನೀಸ್ ಕ್ಯಾಲೆಂಡರ್ ನನ್ನ ಇದಕ್ಕೆ ವರ್ಕ್ ಆಗಿಲ್ಲ. ಯಾಕೆಂದರೆ ನಂದು ಫಸ್ಟು ಮಗುಲಿ ನನಗೆ ಗೊತ್ತಿಲ್ಲ, ಆವಾಗಿನ್ನ ಅಷ್ಟು ನನಗೆ ಬುದ್ಧಿ ಇರಲಿಲ್ಲ, ನನಗೆ ಇದನ್ನೆಲ್ಲ ಚೆಕ್ ಮಾಡೋಷ್ಟು ಗೊತ್ತೇ ಇರಲಿಲ್ಲ ಆವಾಗ. ಸೊ ಹಾಗಾಗಿ ನನಗೆ ಫಸ್ಟ್ನೇ ಮಗುಲಿ ಗೊತ್ತಿಲ್ಲ, ಮತ್ತು ಇವಾಗ ಚೆಕ್ ಮಾಡೋದಕ್ಕೂ ಆಗಲ್ಲ. ಇನ್ನು ಸೆಕೆಂಡ್ ಬೇಬಿಲಿ ಬಂದು ನಾನು ಚೆಕ್ ಮಾಡಿದ್ದೆ,
ಇದರಲ್ಲಿ ಬಾಯ್ ಬೇಬಿ ಅಂತ ಬಂದಿತ್ತು ನನಗೆ. ನನ್ನ ಪ್ರಕಾರ ಈ ಚೈನೀಸ್ ಕ್ಯಾಲೆಂಡರ್ ಎಷ್ಟೋ ಜನ ಹೇಳ್ತಾರೆ ಹೌದು ನಮಗೆ ನಿಜ ಆಗಿತ್ತು ಅಂತ, ಬಟ್ ನನ್ನ ವಿಚಾರದಲ್ಲಿ ಚೈನೀಸ್ ಕ್ಯಾಲೆಂಡರು ವರ್ಕ್ ಆಗಿಲ್ಲ. ಇನ್ನು ನೆಕ್ಸ್ಟು ಈ ಹೌದು, ಈ ಸ್ಕಿನ್ಗೆ ರಿಲೇಟೆಡ್ ಆಗಿ ನೋಡೋದಾದರೆ ಜಾಸ್ತಿ ಫೇಸಲ್ಲೆಲ್ಲ ಗ್ಲೋ ಬತ್ತು ಅಂದರೆ ಬೇಬಿ ಗರ್ಲು ಫುಲ್ಲು ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗಿ ಒಂಥರ ಇರೋ ಗ್ಲೋ ಎಲ್ಲ ಫುಲ್ ಕಡಿಮೆ ಆಗಿಬಿಟ್ರೆ ಬಾಯ್ ಬೇಬಿ ಅಂತ ಹೇಳ್ತಾರಲ್ವ. ನಂದರಲ್ಲಿ ಹೆಂಗಾಯಿತು ಅಂದರೆ ಫಸ್ಟ್ನೇ ಬೇಬಿಲಿ ಫುಲ್ಲು ನಾವು ಒಂದು 4 ತಿಂಗಳು ತುಂಬ್ತಿದ್ದ ಹಾಗೇ ಫುಲ್ಲು ನಾನು ವೈಟಾಗಿ ಆಗ್ಬಿಟ್ಟಿದ್ದೆ. ಇನ್ನು 9 ತಿಂಗಳು ತನಕ ಅಂತೂ ಆಲ್ಮೋಸ್ಟ್ ಫುಲ್ ಚೆನ್ನಾಗಿ ಆಗ್ಬಿಟ್ಟಿದ್ದೆ. ಫಸ್ಟು ಯಾವ ಕಲರ್ ಇದ್ದೆ ನಾನು ಅದಕ್ಕಿಂತ ಫುಲ್ಲು ವೈಟ್ಗೆ ಆಗಿಬಿಟ್ಟಿದ್ದೆ. ಇನ್ನು ಸೆಕೆಂಡ್ ಬೇಬಿಲಿ ಯಾವ ರೀತಿಯೂ ಕಲರ್ ನನ್ನ ಗ್ಲೋ ಆಗಲೇ ಇಲ್ಲ. ಹೇಳ್ಬೇಕು ಅಂದರೆ ಫುಲ್ಲು ನಾನು ಇನ್ನೂ ಬ್ಲ್ಯಾಕೇ ಆದೆ, ಇನ್ನೂ ಫುಲ್ ಕಲ್ಲರು ಮತ್ತು ಈ ಲಕ್ಷಣ ಎಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಫುಲ್ಲು ಕಡಿಮೆನೇ ಆಗಿಬಿಡ್ತು. ಸೊ ಹಾಗಾಗಿ ಇದು ಕೂಡ ಏನು ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ. ಬಟ್ ಗೊತ್ತಿಲ್ಲ ನನಗೆ ಸೆಕೆಂಡ್ ಬೇಬಿಲಿ ಮತ್ತು ಫಸ್ಟ್ ಬೇಬಿಲಿ ಇದರಲ್ಲಂತೂ ಫುಲ್ಲು ಡಿಫ್ರೆನ್ಸ್ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಒನ್ ಬಂದು ಮಾರ್ನಿಂಗ್ ಸಿಕ್ನೆಸ್ಸಲ್ಲಿ ಜಾಸ್ತಿ ಮಾರ್ನಿಂಗ್ ಸಿಕ್ನೆಸ್ ಆಗ್ತಿದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜ ಆದರೂ ಆಗ್ಬೋದು ಅನಿಸುತ್ತೆ. ಯಾಕೆಂದರೆ ನನಗೆ ಆಲ್ಮೋಸ್ಟ್ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡರಲ್ಲೂ ಕೂಡ ಯಾವುದೇ ರೀತಿ ಮಾರ್ನಿಂಗ್ ಸಿಕ್ನೆಸ್ ಆಗ್ತಿರ್ಲಿಲ್ಲ. ನಾನು ನಾರ್ಮಲಾಗಿ ಫಸ್ಟೆಲ್ಲ ಯಾವ ರೀತಿ ಇರ್ತಿದ್ದೆ, ಮಾರ್ನಿಂಗ್ ಯಾವ ರೀತಿ ಇರ್ತಿತ್ತು, ಎರಡರಲ್ಲೂ ಕೂಡ ಸೇಮೇ ಆಗ್ತಿತ್ತು. ಎರಡರಲ್ಲೂ ಕೂಡ ನನಗೆ ಆಲ್ಮೋಸ್ಟು ಏನು ವೇರಿಯೇಷನ್ ಅನಿಸ್ಲಿಲ್ಲ. ನಾನು ನಾರ್ಮಲಾಗಿ ಯಾವ ರೀತಿ ಇರ್ತಾಯಿದ್ದೆ ಹಾಗೆ ಇರ್ತಾಯಿದ್ದೆ. ಸೊ ಇದು ನಿಜ ಆದರೂ ಅಂದ್ಕೊತೀನಿ, ನಿಜ ಇದ್ದರೂ ಇರ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಫುಡ್ಡು. ಆಲ್ಮೋಸ್ಟ್ ಇದೂ ತುಂಬ ಜನ ಕೇಳ್ತಿರ್ತಾರಲ್ವ, ಜಾಸ್ತಿ ಸ್ವೀಟು ಇಷ್ಟಪಟ್ಟರೆ ಗರ್ಲ್ ಬೇಬಿ, ಖಾರ ಜಾಸ್ತಿ ಇಷ್ಟಪಟ್ಟರೆ ಬಾಯ್ ಬೇಬಿ. ಇದು ನನಗೆ ಹೆಂಗಾಯಿತು ಅಂದರೆ ಇದು ಆಪೋಸಿಟ್ ಆಯಿತು ನನಗೆ. ನಂದು ಫಸ್ಟ್ ಬೇಬಿಲಿ ಸಿಕ್ಕಾಬಟ್ಟೆ ಖಾರ ಅಂದರೆ ಖಾರ. ನಾನು ಯಾವತ್ತೂ ಲೈಫಲ್ಲಿ ಅಷ್ಟೊಂದು ಖಾರ ತಿಂತಾನೆ ಇರಲಿಲ್ಲ ಅನಿಸುತ್ತೆ. ಉಪ್ಪು ಖಾರ ಹುಳಿ ಅದರಲ್ಲೂ ಖಾರ ಅಂತೂ ಸಿಕ್ಕಾಬಟ್ಟೆ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಬೇಬಿಲಿ ಬಂದು ಫುಲ್ ಡೆಡ್ ಆಪೋಸಿಟು. ನನ್ನ ಲೈಫಲ್ಲೆಲ್ಲ ನಾನು ಯಾವತ್ತೂ ಒಂದು ಸ್ವೀಟ್ನೂ ಸಹ ಮುಡ್ತಿರ್ಲಿಲ್ಲ ಜಾಸ್ತಿ. 1 ಸ್ವೀಟ್ 2 ಸ್ವೀಟ್ ತಿನ್ನೋದೇ ಜಾಸ್ತಿ ಅನ್ಕೋತಿದ್ದೆ. ಅಂಥದ್ರಲ್ಲಿ ಈ ಪ್ರೆಗ್ನೆನ್ಸಿಲಿ ಮಾತ್ರ ಒಂದು 5 ತಿಂಗಳು ತುಂಬ್ತಿದ್ದ ಹಾಗೆ ಸಿಕ್ಕಾಬಟ್ಟೆ ಸ್ವೀಟ್ ಅಂದರೆ ಸ್ವೀಟ್. ಯಾವತ್ತೂ ನಾನು ಅಷ್ಟೊಂದು ನೆನೆಸ್ಕೊತಾನೆ ಇರಲಿಲ್ಲ. ನನಗೆ ಖಾರ ಅಂತೂ ಹೆಂಗೆ ಅಂದರೆ ಒಂದು ಮಸಾಲೆ ಪುರಿ ತಿನ್ನಬೇಕು ಅಂತಲೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆ ರೇಂಜ್ಗೆ ಜಾಸ್ತಿ ಸ್ವೀಟ್ನ ಇಷ್ಟಪಡ್ತಾಯಿದ್ದೆ ಈ ಸರಿ. ಸೊ ಹಾಗಾಗಿ ಇದರಿಂದ ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಯಾವ ಮಗು ಅಂತ. ಸೊ ಇನ್ನು ನೆಕ್ಸ್ಟ್ ಸಿಮ್ಟಮ್ ಬಂದು ಹೇರ್ ಗ್ರೋತು ಜಾಸ್ತಿ ಆದರೆ ಬಾಯ್ ಬೇಬಿ ಅಂತಾರೆ, ಕಡಿಮೆ ಏರ್ ಫಾಲ್ ಆದರೆ ಗರ್ಲ್ ಬೇಬಿ ಅಂತಾರೆ. ಇದು ನನಗೆ ಹೆಂಗಾಗ್ತು ಅಂದರೆ ನಂದು ಹೇರ್ದು ನಾನು ಅಷ್ಟು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ನಂದು ಎಲ್ಲ ಟೈಮಲ್ಲೂ ಒಂದೇ ಥರನೇ ಐತೆ, ಸೇಮ್ ಥಿಕ್ನೆಸ್ಸು, ಸೇಮ್ ಲೆಂತು. ಸೊ ಹಾಗಾಗಿ ನನಗೆ 2 ಮಕ್ಕಳಲ್ಲೂ ಸಹ ಅಷ್ಟೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಫಸ್ಟ್ನೇದ್ರಲ್ಲೂ ಸೇಮೇ ಇತ್ತು, ಸೆಕೆಂಡ್ ಬೇಬಿಲೂ ಸೇಮೇ ಅನಿಸ್ತು. ಇದರಲ್ಲಿ ನನಗೇನು ಹೇರ್ ಗ್ರೋತ್ ಆಯಿತು ಅಂತಲೂ ನಾನು ಹೇಳೋಕ್ಕಾಗಲ್ಲ, ಹೇರ್ ಫಾಲ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. 2 ಮಕ್ಕಳಲ್ಲೂ ಕೂಡ ನನ್ನ ಹೇರ್ ಸೇಮೇ ಇತ್ತು. 2 ಮಕ್ಕಳಲ್ಲ ಅಂತಲ್ಲ, ಆಲ್ಮೋಸ್ಟ್ ನಾನು ಚಿಕ್ಕದ್ರಿಂದ ಇಲ್ಲಿ ತನಕನೂ ಯಾವ ರೀತಿ ಇತ್ತು ಅದೇ ರೀತಿ ಮೂವ್ ಆಗ್ತಾಯಿದೆ. ಸೊ ಹೇರ್ ಗ್ರೋತಲ್ಲಿ ನಾನು ಈ ಸಿಮ್ಟಮ್ಸ್ನ ಏನು ಮ್ಯಾಚ್ ಮಾಡೋದಕ್ಕಾಗಲ್ಲ ಯಾವುದಕ್ಕೂ. ಮತ್ತು ಇನ್ನು ನೆಕ್ಸ್ಟ್ ಬಂದು ಇದು ಟಮ್ಮಿ ಸೈಜು. ನಾನು ಆವಾಗಲೇ ಹೇಳಿದೆ ಅಲ್ವಾ, ನಾನಂತೂ ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಫಸ್ಟ್ನೇ ಮಗುಲಂತೂ ನಾನಂತೂ ಸಿಕ್ಕಾಬಟ್ಟೆ ನಾನು ದಪ್ಪ ಆಗಿಬಿಟ್ಟಿದ್ದೆ. ಹೊಟ್ಟೆ ಅಂತೂ ಯಪ್ಪ ಫುಲ್ಲು. ಸುಮಾರು ಜನ ಕೇಳಿದ್ದಾರೆ, ಏನು ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ಯಾ, ಒಳ್ಳೆ ಟ್ವಿನ್ಸ್ ಮಕ್ಕಳು ಇರೋ ಥರ ಅಷ್ಟೊಂದು ಹೊಟ್ಟೆ ಎಲ್ಲ ದಪ್ಪ ಆಗಿಬಿಟ್ಟೈತೆ ಅಂತ ಎಲ್ಲ ಹೇಳ್ತಿದ್ರು ನನಗೂ. ಬಟ್ ಸೆಕೆಂಡ್ ಬೇಬಿಲಿ ಮಾತ್ರ ನನಗೆ ಅಷ್ಟೇನು ಹೊಟ್ಟೆ ದಪ್ಪ ಇರಲಿಲ್ಲ, ತುಂಬ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಜಾಸ್ತಿ ಈ ಗುಂಡುಕಿರೋರಿಗೆ ಹೆಣ್ಮಗುನೇ, ಇಲ್ಲ ಇದು ಹೊಟ್ಟೆದು ದಪ್ಪ ಕಡಿಮೆ ಇರೋರಿಗೆ ಬಾಯ್ ಬೇಬಿನೇ ಅಂತ ಇದರಲ್ಲಿ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ದಪ್ಪಕ್ಕಿರೋರ್ಗೂ ಬಾಯ್ ಬೇಬಿ ಆಗಿದೆ, ಸಣ್ಣಕ್ಕಿರೋರ್ಗೂ ಗರ್ಲ್ ಬೇಬಿ ಆಗಿದೆ. ಸೊ ಹಾಗಾಗಿ ಇದರಿಂದ ಏನೂ ಗೊತ್ತಾಗಲ್ಲ. ಇನ್ನು ನೆಕ್ಸ್ಟ್ ಬಂದು ನಾಬಿ. ಹೌದು, ಇದು ಈ ಓಲ್ಡ್ ಮಿತ್ಸ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತೆ. ಯಾಕೆಂದರೆ ಬಾಯ್ ಬೇಬಿ ಆಗಿರೋರಿಗೆ ಅದು ಸ್ವಲ್ಪ ಹೊರ್ಗಡೆ ಬಂದಂಗೆ ಆಗಿರುತ್ತೆ, ಗರ್ಲ್ ಬೇಬಿ ಇರೋರಿಗೆ ಒಳಗಡೆ ಹೋದಂಗೆ ಆಗಿರುತ್ತೆ. ಇದಂತೂ ಒಪ್ಕೊತೀನಿ, ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಕೇಳಿದ್ದೀನಿ. ಬಾಯ್ ಬೇಬಿ ಆಗಿರೋರಿಗೆಲ್ಲ ಅದು ಹೊರ್ಗಡೆ ಬಂದಿತ್ತು.
ಮತ್ತು ಹಾಗೆ ನನಗೆ 2 ಮಕ್ಕಳಲ್ಲೂ ಕೂಡ ಸ್ವಲ್ಪ ನಾಭಿ ಸುತ್ತ ಒಳಗಡೆ ಬಿದ್ದಂಗೆ ಆಗಿತ್ತು. ಸೊ ಇದೊಂದು ನಿಜ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಫಿಸಿಕಲ್ ಆ್ಯಕ್ಟಿವಿಟಿಗೆ ನೋಡೋದಾದರೆ ಈ ಬಾಯ್ ಬೇಬಿ ಆಗೋ ಥರ ಇದ್ದರೆ ಜಾಸ್ತಿ ಆ್ಯಕ್ಟಿವ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕನೂ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಮತ್ತು ನಂದರಲ್ಲಿ ಮಾತ್ರ 2ರಲ್ಲೂ ಅಷ್ಟೇ ನಾನು ಸೇಮು ಫುಲ್ಲು ಆ್ಯಕ್ಟಿವ್ ಆಗಿ ಇದ್ದೀನಿ ಅಂತಲೂ ಇಲ್ಲ, ಲೇಸಿಯಾಗಿದ್ದೀನಿ ಅಂತಲೂ ಇಲ್ಲ. ನಾರ್ಮಲಾಗಿ ಯಾವ ರೀತಿ ಇರ್ತೀನೋ ಆ ರೀತಿಯೇ ಇರ್ತಾಯಿದ್ದೆ. ಹೇಳಬೇಕು ಅಂದರೆ ಒಂದು ಸ್ವಲ್ಪ ಲೇಸಿನೇ ಅಂತಲೇ ಹೇಳ್ಬೋದು. ಮತ್ತು ಇದು ನಿಜ ಆದರೂ ಆಗ್ಬೋದು ಅಂತ ಅನಿಸುತ್ತೆ ನನಗೇನೋ. ಇನ್ನು ಲಾಸ್ಟ್ ಒನ್ ಬಂದು ಈ ನೋಸು. ಆಲ್ಮೋಸ್ಟ್ ಇದನ್ನು ಕೂಡ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬಾಯ್ ಬೇಬಿ ಆದವ್ರಿಗೆ ಮೂಗೆಲ್ಲ ಫುಲ್ಲು ದಪ್ಪ ಆಗಿಬಿಡುತ್ತೆ ಅಂತ. ಮತ್ತು ಏನೂ ಆಗಿಲ್ಲ ಅಂದರೆ ಗರ್ಲ್ ಬೇಬಿ. ಆಲ್ಮೋಸ್ಟ್ ಜಾಸ್ತಿ ಯಾರಿಗೆ ದಪ್ಪ ಆಗಿರುತ್ತೆ ಅವ್ರಿಗೆ ಜಾಸ್ತಿ 99% ಬಾಯ್ ಬೇಬಿ ಆಗಿರೋದನ್ನೇ ನಾನು ನೋಡಿದ್ದೀನಿ. ಬಾಯ್ ಬೇಬಿ ಆದವ್ರಿಗೆ ಮಾಮೂಲಿ ಥರ ಇರೋದನ್ನು ನೋಡಿದ್ದೀನಿ. ಬಟ್ ದಪ್ಪ ಆಯಿತು ಅಂದರೆ 99% ಬಾಯ್ ಬೇಬಿ ಅಂತಲೇ ಫಿಕ್ಸು. ಇನ್ನು ಜೊತೆಗೆ ಇನ್ನೊಂದು ನೋಡೋದಾದರೆ ಈ ನೆಕ್ ಪಾರ್ಟ್ ಅಂತೂ ಇದಂತೂ ನಾನು ಇದೂ ಕೂಡ 99% ನಿಜ ಅಂತಲೇ ಅನ್ಕೋತೀನಿ. ಯಾರಿಗೆಲ್ಲ ಸಿಕ್ಕಾಬಟ್ಟೆ ನೆಕ್ ಹತ್ರ ಎಲ್ಲ ಬ್ಲ್ಯಾಕ್ ಆಗಿ ಮತ್ತು ಸ್ಕಿನ್ನೆಲ್ಲ ಸ್ವಲ್ಪ ಅಲರ್ಜಿ ಟೈಪ್ ಆಗಿ ಏನಾದರೂ ಸ್ಕಿನ್ನಲ್ಲೆಲ್ಲ ಈ ಬಾಡಿ ಮತ್ತು ಕೈಗಳೆಲ್ಲ ಸಿಕ್ಕಾಬಟ್ಟೆ ಚೇಂಜಸ್ ಆಯಿತು ಅಂದರೆ 100% ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಬಾಯ್ ಬೇಬಿನೇ ಆಗಿದೆ. ಇನ್ನು ಯಾವುದೇ ರೀತಿ ಈ ನೆಕ್ಕಲ್ಲೆಲ್ಲ ಏನೋ ಬ್ಲ್ಯಾಕ್ ಆಗದೇ ಇದ್ದರೂ ಕೂಡ ಬಾಯ್ ಬೇಬಿನೂ ಆಗಿರುತ್ತೆ. ಬಟ್ ಬ್ಲ್ಯಾಕ್ ಆಗ್ತು ಅಂದರೆ ಪಕ್ಕ ಬಾಯ್ ಬೇಬಿನೇ. ಇನ್ನು ಆಲ್ಮೋಸ್ಟ್ ಗರ್ಲ್ ಬೇಬಿ ಆಗಿರೋರಿಗೆ ಯಾರಿಗೂ ಬ್ಲ್ಯಾಕ್ ಆಗಿರೋದನ್ನ ನಾನು ನೋಡೇ ಇಲ್ಲ. ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ, 2 ಮಕ್ಕಳಲ್ಲೂ ಕೂಡ ಯಾವುದೇ ರೀತಿ ಒಂದು ಚೂರೂ ಬ್ಲ್ಯಾಕ್ ಆಗೇ ಇರಲಿಲ್ಲ. ಮತ್ತು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನಗೆ ಇದರಿಂದನೇ ಈ ಸರಿನೂ ಗರ್ಲ್ ಬೇಬಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಅದರಲ್ಲಿ ಪಕ್ಕ ನನಗೆ ಯಾವ ರೀತಿ ಗೊತ್ತಾಗಿದ್ದು 100ಗೆ 100% ಅಂದರೆ ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸರಿ ಆ ವಿಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ. ಅದರಿಂದ ಮಾತ್ರ ನನಗೆ 100%ಗೆ ಗೊತ್ತಾಗಿತ್ತು. ಯಾಕೆ ಅಂದರೆ ನಾನು ಫಸ್ಟ್ ಮಗಳು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಇತ್ತು ಸೇಮ್ ಡಿಟೋ ಆಲ್ಮೋಸ್ಟ್ ಅದಕ್ಕೆ ಹತ್ರ ಆಗಿರೋ ಥರನೇ ಸೆಕೆಂಡ್ ಬೇಬಿದು ರಿಪೋರ್ಟ್ ಇದ್ದಿದ್ದು. ಸೊ ಹಾಗಾಗಿ ಮಾತ್ರ ನನಗೆ ಈ ಸರಿನೂ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಗೊತ್ತಾಗಿದ್ದು. ಎಸ್ ಫ್ರೆಂಡ್ಸ್, ಇದಿಷ್ಟೇ ನಾನು ಗೊತ್ತಿರೋಷ್ಟು ಆಲ್ಮೋಸ್ಟ್ ಸಿಮ್ಟಮ್ಸ್ಗಳನ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರಕಾರ ನೋಡೋದಾದರೆ ಈಗ ಓಲ್ಡ್ ಮಿತ್ಸ್ ಅಂತ ಹೇಳ್ತಾರಲ್ಲ, ಸೊ ನಂದಕ್ಕೂ ಓಲ್ಡ್ ಮಿತ್ಸ್ಗೂ ಆಲ್ಮೋಸ್ಟ್ ಒಂದು 3/4% ನಿಜನೇ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು 1/4% ಮಾತ್ರ ಸರಿಯಾಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವಾಗ ನಾನು ಒಂದಷ್ಟು ಸಿಮ್ಟಮ್ಸ್ಗಳನ್ನ ಶೇರ್ ಮಾಡಿಕೊಂಡೆ ಅಲ್ವಾ. ಇಷ್ಟು ಶೇರ್ ಮಾಡ್ಕೊಂಡಿರೋ ಸಿಮ್ಟಮ್ಸಲ್ಲಿ ಸೇಮ್ ಸಿಮ್ಟಮ್ಸ್ ಇದ್ದು ಗರ್ಲ್ ಬೇಬಿನೂ ಕೂಡ ಆಗಿದೆ. ಇಷ್ಟು ಸಿಮ್ಟಮ್ಸಲ್ಲಿ ಸೇಮ್ ಕೂಡ ಇದ್ದು ಇಲ್ಲ ಅಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ, ಅವ್ರಿಗೆ ಬಾಯ್ ಬೇಬಿ ಆಗಿರೋದು ಇದೆ. ಸೊ ಹಾಗಾಗಿ ನೀವು ಇಷ್ಟನ್ನೆಲ್ಲ ಕೇಳಿಸ್ಕೊಂಡು ನಮ್ಮದು ಕೂಡ ಇದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ ಆಗಬೇಡಿ. ಯಾಕೆ ಅಂದರೆ ಇವಾಗ ಯಾವುದೋ ಒಂದು ಮಗು ಆಗುತ್ತೆ ಅಂತ ಅಂದ್ಕೊಂಡು ಅದಾಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಪರವಾಗಿಲ್ಲ. ಈಗ ಫಸ್ಟ್ನೇ ಮಗು ಯಾವುದೋ ಒಂದು ಮಗು ಇತ್ತು ಅಂದರೆ ಸೆಕೆಂಡ್ನೇದು ಬೇರೆದಾಗಬೇಕು ಅಂತ ಎಲ್ಲರೂ ಅದೇ ಇಷ್ಟಪಡೋದು. ಬಟ್ ಸೇಮ್ ಆದರೂ ಕೂಡ ಏನೂ ತೊಂದರೆ ಇಲ್ಲ ಅಲ್ವಾ. ಓಕೆ, ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಿಂದ ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಏನಾದರೂ ಯೂಸ್ ಆಗ್ತಿದ್ರೆ ಅಥವಾ ಏನಾದರೂ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನಿಸ್ತಾ ಇದ್ದರೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.